ಮಕ್ಕಳ ಪ್ರಾಣಿ ಬಲಿ ಬಡಿಯುತ್ತಿದೆ ಕೊರಿಯನ್ ಲವ್ ಗೇಮ್. ಗಾಜಿಯಾಬಾದ್ ರಾತ್ರಿ ಸುಮಾರು 2 ಗಂಟೆಯಾಗಿತ್ತು. ಗಾಜಿಯಾಬಾದ್ನ ಭಾರತ್ ಸಿಟಿ ಸೊಸೈಟಿಯ 9ನೇ ಮಹಡಿಯಲ್ಲಿರುವ ತಮ್ಮ ಕೋಣೆಯಲ್ಲಿ 3 ಸಹೋದರಿಯರು ಇದ್ದರು. ಹೊರಗಿನ ವಾತಾವರಣ ಶಾಂತವಾಗಿತ್ತು, ಆದರೆ ಅವರ ಹೃದಯದಲ್ಲಿ ಆಟ ಕಂಪ್ಲೀಟ್ ಮಾಡಬೇಕೆಂಬ ಕೆಟ್ಟ ಹಠ ತುಂಬಿತ್ತು. 12 ವರ್ಷದ ಪಕ್ಕಿ, 14 ವರ್ಷದ ಪ್ರಾಚಿ ಮತ್ತು 16 ವರ್ಷದ ವಿಶಿಕಾ ಪರಸ್ಪರ ಕೈಗಳನ್ನು ಹಿಡಿದುಕೊಂಡು ಬಾಲ್ಕನಿಯ ಕಡೆಗೆ ನಡೆದರು. ನಂತರ ಒಬ್ಬರಾದ ಬಳಿಕ ಮತ್ತೊಬ್ಬರಂತೆ ಕೆಳಗೆ ಹಾರಿದ್ದಾರೆ. ಅವರು ಬೀಳುತ್ತಿದ್ದಂತೆ ಅವರ ಕಿರುಚಾಟ ಪ್ರತಿಧ್ವನಿಸಿತ್ತು. ಬೆಳಗ್ಗೆ ಇಡೀ ನೆರೆಹೊರೆಯವರು ಅಲ್ಲಿನ ದೃಶ್ಯ ಆಘಾತಕ್ಕೊಳಗಾದರೂ ಪೊಲೀಸರು ಬಂದಾಗ ಕೋಣೆಯಲ್ಲಿ ಒಂದು ಡೆತ್ ನೋಟ್ ಕಂಡು ಬಂದಿದೆ. ಅದರಲ್ಲಿ ಸ್ಪಷ್ಟವಾಗಿ ಅಮ್ಮ, ಅಪ್ಪ ಕ್ಷಮಿಸಿ, ಈಗ ನಾವು ಆಟವನ್ನು ಕೊರಿಯನ್ ಲವ್ ಗೇಮ್ ಅನ್ನು ಎಷ್ಟು ಪ್ರೀತಿಸುತ್ತೇವೆ ಎಂದು ನಿಮಗೆ ತಿಳಿಯುತ್ತದೆ ಎಂದು ಬರೆದಿದ್ದಾರೆ. ಈ ಸಹೋದರಿಯರು ಪರಸ್ಪರ ತುಂಬಾ ಆತ್ಮೀಯರಾಗಿದ್ದರು ಎಂದು ಕುಟುಂಬ ಸದಸ್ಯರು ವಿವರಿಸಿದರು. ಅವರು ಒಟ್ಟಿಗೆ ತಿನ್ನುತ್ತಿದ್ದರು, ಸ್ನಾನ ಮಾಡುತ್ತಿದ್ದರು ಮತ್ತು ಮಲಗುತ್ತಿದ್ದರು. ಆದರೆ ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದ ಅವರಿಗೆ ಮೊಬೈಲ್ ಫೋನ್ ಚಟ ಹಿಡಿದಿತ್ತು. ಅವರು ಶಾಲೆಗೆ ಹೋಗುವುದನ್ನು ನಿಲ್ಲಿಸಿ ದಿನವಿಡೀ ಅದೇ ಆಟದಲ್ಲಿ ಮಗ್ನರಾಗಿರುತ್ತಿದ್ದರು. ಅವರ ತಂದೆ ಆ ಆಟವನ್ನು ಡಿಲೀಟ್ ಮಾಡಲು ಮತ್ತು ಅವರ ಫೋನುಗಳನ್ನು ಕಸಿದುಕೊಳ್ಳಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರು. ಆದರೆ 3 ಹುಡುಗಿಯರು ಅದಕ್ಕೆ ವ್ಯಸನಿಯಾಗಿದ್ದರು. ಈ 3 ಸಹೋದರಿಯರ ದುರಂತ ಸಾವಿನ ನಂತರ ಕೊರಿಯನ್ ಲವ್ ಗೇಮ್ ಅಂದರೆ ಏನು, ಅದೆಷ್ಟು ಅಪಾಯಕಾರಿ ಎಂಬ ಪ್ರಶ್ನೆ ಹಲವರು ಕೇಳುತ್ತಿದ್ದಾರೆ. ಹಾಗಾದರೆ ಕೊರಿಯನ್ ಲವರ್ ಗೇಮ್ ಎಂದರೇನು? ಮೊದಲನೇದಾಗಿ, ಇದು ಕೇವಲ ಸಮಯ ಕಳೆಯುವ ಸಲುವಾಗಿ ಆಡುವ ವಿಶಿಷ್ಟ ಆಟವಲ್ಲ. ಇದು ಕೊರಿಯನ್ ಶೈಲಿಯ ಆನ್ಲೈನ್ ಲವ್ ಅಥವಾ ರೊಮ್ಯಾಂಟಿಕ್ ಟಾಸ್ಕ್ ಆಧಾರಿತ ಆಟ. ಈ ಕೊರಿಯನ್ ಲವರ್ ಗೇಮ್ಗಳನ್ನು ಹೆಚ್ಚಾಗಿ ಮೊಬೈಲ್ ಅಪ್ಲಿಕೇಶನ್ಗಳಲ್ಲಿ ನಡೆಸಲಾಗುತ್ತದೆ. ಬಳಕೆದಾರರನ್ನು ಕೊರಿಯನ್ ಸಂಸ್ಕೃತಿ, ಕೆ-ಪಾಪ್ ಮತ್ತು ಕೆ-ಡ್ರಾಮಾಗೆ ಸಂಪರ್ಕಿಸುತ್ತದೆ. ಆಟಗಾರರು ಕೊರಿಯನ್ ಶೈಲಿಯಲ್ಲಿ ಮಾತನಾಡುವ, ಪ್ರಣಯ ಸಂದೇಶಗಳನ್ನು ಕಳುಹಿಸುವ ಮತ್ತು ದೈನಂದಿನ ಕಾರ್ಯಗಳನ್ನು ನೀಡುವ ವರ್ಚುವಲ್ ಪ್ರೇಮಿ ಅಥವಾ ಪಾಲುದಾರರನ್ನು ಆಯ್ಕೆ ಮಾಡುತ್ತಾರೆ. ಆಟ ಮುಂದುವರೆದಂತೆ ಕಾರ್ಯಗಳು ಹೆಚ್ಚು ಕಷ್ಟಕರವಾಗುತ್ತವೆ. ಆರಂಭದಲ್ಲಿ ಅವು ದಿನವಿಡೀ ಫೋಟೋಗಳನ್ನು ಕಳುಹಿಸುವುದು, ಬರೆಯುವುದು ಅಥವಾ ಚಾಟ್ ಮಾಡುವಂತಹ ಸಣ್ಣ ಕಾರ್ಯಗಳನ್ನು ಒಳಗೊಂಡಿರುತ್ತವೆ. ಆದಾಗ್ಯೂ ನಂತರ ಟಾಸ್ಕ್ಗಳು ತುಂಬಾ ವೈಯಕ್ತಿಕ ಮತ್ತು ಅಪಾಯಕಾರಿಯಾಗಬಹುದು. ಸ್ವಯಂ ಹಾನಿ ಅಥವಾ ಅಂತಿಮವಾಗಿ ಪ್ರಾಣಾಪಾಯ ಉಂಟು ಮಾಡುವಂಥದ್ದು ಸೇರಿರುತ್ತದೆ. ಈ ಆಟಗಳು ಕೊರಿಯಾದಿಂದ ಪ್ರೇರಿತವಾಗಿವೆ. ಅಲ್ಲಿನ ಕೆ-ಡ್ರಾಮಾಗಳು ಮತ್ತು ಕೆ-ಪಾಪ್ ಆಟಗಳಿಗೆ ಭಾರಿ ಕ್ರೇಜ್ ಇದೆ. ಬಳಕೆದಾರರು ತಮ್ಮನ್ನು ಕೊರಿಯನ್ನರು ಎಂದು ಕಲ್ಪಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ. ತಮ್ಮನ್ನು ರಾಜಕುಮಾರಿಯರು ಅಥವಾ ಕೊರಿಯನ್ ಪ್ರೇಮಿಗಳು ಎಂದು ಕಲ್ಪಿಸಿಕೊಳ್ಳುತ್ತಾರೆ. ಘಟನೆಯ ನಂತರ ಪೊಲೀಸ್ ತನಿಖೆಯಲ್ಲಿ ಈ ಸಹೋದರಿಯರು ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಗೇಮಿಂಗ್ಗೆ ವ್ಯಸನಿಯಾಗಿದ್ದರು ಎಂದು ತಿಳಿದು ಬಂದಿದೆ. ಅವರು ಶಾಲೆಯ ಸಮಯ ಬಿಟ್ಟು ಉಳಿದೆಲ್ಲ ಸಂದರ್ಭದಲ್ಲಿ, ಅಂದರೆ ತಿನ್ನುವುದು, ಮಲಗುವುದು ಮತ್ತು ಸ್ನಾನ ಮಾಡುವುದು ಎಲ್ಲವನ್ನೂ ಒಟ್ಟಿಗೆ ಮಾಡುತ್ತಿದ್ದರು. ಅವರು ಆಟದ ಮೂಲಕ ಸಂಪರ್ಕ ಹೊಂದಿದ್ದರು ಮತ್ತು ಅಂತಿಮ ಕಾರ್ಯವನ್ನು ಪೂರ್ಣಗೊಳಿಸಲು ಬಹುಶಃ ಈ ಹೆಜ್ಜೆಯನ್ನು ಒಟ್ಟಿಗೆ ತೆಗೆದುಕೊಂಡಿರಬಹುದು ಎಂದು ಪೊಲೀಸ್ ಮೂಲಗಳು ತಿಳಿಸುತ್ತಿವೆ. ಘಟನೆಯು ಆಳವಾಗಿ ದುರಂತ ಮತ್ತು ಸಮಾಜಕ್ಕೆ ಎಚ್ಚರಿಕೆಯಾಗಿದೆ. ಹಲವು ವಿಷಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.